Hi, I'm Kaviraj from scoringtarget.com. In today's session, we are going to discuss a 1 mark important question from On Children poem, 1 mark questions and answers for second PUC. ಆತ್ಮೀಯ ವಿದ್ಯಾರ್ಥಿಗಳ ಇವತ್ತಿನ ತರಗತಿಯಲ್ಲಿ ನಾವು ದ್ವಿತೀಯ PUC ವಿದ್ಯಾರ್ಥಿಗಳಿಗಾಗಿ ಆನ್ ಚಿಲ್ಡ್ರನ್ ಅಂತಕ್ಕಂಥ ಪೊಯಮ್ನ ಇಂಪಾರ್ಟೆಂಟ್ ಆದಂಥ 1 ಅಂಕದ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡೋಣ. ಈಗಾಗಲೇ ಹಿಂದಿನ ವಿಡಿಯೋಲಿ ಆನ್ ಚಿಲ್ಡ್ರನ್ ಪೊಯಮ್ನ ಸಾರಾಂಶದ ವಿಡಿಯೋ ಮತ್ತು 2 ಅಂಕದ್ದು 3 ಅಂಕದ್ದು ಮತ್ತು 4 ಅಂಕದ ಪ್ರಶ್ನೆಗಳ ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ಗಳನ್ನು ಡಿಸ್ಕಸ್ ಮಾಡ್ತೀವಿ. ಅವುಗಳನ್ನು ನೀವು ನೋಡಬೇಕಂದ್ರೆ ಅದರ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ, ಸೊ ಅಲ್ಲಿ ಕ್ಲಿಕ್ ಮಾಡಿ ನೋಡ್ಬೋದು. ಇವತ್ತಿನ ಕ್ಲಾಸಲ್ಲಿ ಕೇವಲ ನಾವು 1 ಅಂಕದ ಇಂಪಾರ್ಟೆಂಟ್ ಕ್ವಶನ್ಸನ್ನು ಡಿಸ್ಕಸ್ ಮಾಡೋಣ. ಓಕೆ, ಲೆಟ್ಸ್ ಸ್ಟಾರ್ಟ್ ದ ಕ್ಲಾಸ್. ಈಗ ಮೇನ್ ಕ್ವೆಶನ್ ನಂಬರ್ 1 ಇಂದ ಆನ್ಸರ್ ದಿ ಫಾಲೋಯಿಂಗ್ ಕ್ವೆಶನ್ಸ್ ಇನ್ ಅ ವರ್ಡ್, ಅ ಫ್ರೇಸ್ ಆರ್ ಅ ಸೆಂಟೆನ್ಸ್ ಈಚ್. ಮೊದಲನೇ ಪ್ರಶ್ನೆ, ವಾಟ್ ಅಕಾರ್ಡಿಂಗ್ ಟು ದ ಸ್ಪೀಕರ್ ಕ್ಯಾನ್ ಪೇರೆಂಟ್ಸ್ ನಾಟ್ ವಿಸಿಟ್ ಇನ್ ಆನ್ ಚಿಲ್ಡ್ರನ್? ಅಂದರೆ ಈ ಒಂದು ಕವನದ ಕವಿಯ ಪ್ರಕಾರ ಪೋಷಕರು ಯಾವುದನ್ನು ಕಾಣೋಕ್ಕಾಗೋದಿಲ್ಲ, ಯಾವುದನ್ನು ನೋಡೋಕ್ಕಾಗೋದಿಲ್ಲ. ಆನ್ಸರ್, ದ ಪೇರೆಂಟ್ಸ್ ಕ್ಯಾನಾಟ್ ವಿಸಿಟ್ ಟುಮಾರೋ. ನಾಳೆ ದಿನ ಹೇಗಿರುತ್ತೆ ಅನ್ನೋದನ್ನು ಊಹಿಸಿಕೊಳ್ಳೋಕ್ಕೆ ಅಥವಾ ನೋಡೋಕ್ಕೆ ಆಗೋದಿಲ್ಲ. ಸೆಕೆಂಡ್ ಕ್ವೆಶನ್, ಹೌ ಡಸ್ ದ ಆ್ಯರೋ ಮೂವ್? ಇಲ್ಲಿ ಆ್ಯರೋ ಅಂದ್ರೇನು? ಬಾಣ. ಸೊ ಬಾಣ ಯಾವ ಥರ ಹೋಗುತ್ತೆ, ಯಾವ ಥರ ಚಲಿಸುತ್ತೆ? ಸ್ವಿಫ್ಟ್ ಆ್ಯಂಡ್ ಫಾರ್. ಸ್ವಿಫ್ಟ್ ಅಂದರೆ ವೇಗವಾಗಿ, ಫಾರ್ ಅಂದರೆ ದೂರ, ತುಂಬ ವೇಗವಾಗಿ ಹೊರಡುತ್ತೆ ಮತ್ತು ತುಂಬ ದೂರವಾಗಿ ಹೋಗುತ್ತೆ. ಥರ್ಡ್, ಹೂ ಸೀಸ್ ದ ಮಾರ್ಕ್ ಅಪಾನ್ ದ ಇನ್ಫಿನಿಟ್? ಸೊ ಇನ್ಫಿನಿಟ್ ಅಂದ್ರೇನು? ಅನಂತ, ಕೊನೆ ಇಲ್ಲದು. ಸೊ ಅನಂತವರೆಗೆ, ಕೊನೆಯವರೆಗೆ, ಕೊನೆ ಇಲ್ಲದನ್ನು ಕಾಣೋರು ಯಾರು ಅಂತ. ಯಾರಿಗೆ ಕಾಣುತ್ತೆ? ಗಾಡ್ ದ ಆರ್ಚರ್. ದೇವರು ಅಂತಕ್ಕಂಥ ಬಿಲ್ಲುಗಾರನಿಗೆ ಎಲ್ಲವನ್ನು ಅನಂತವರೆಗೆ ಕಾಣುತ್ತೆ ಅಂತ. 4, ಬೆಂಡಿಂಗ್ ಇನ್ ದ ಆರ್ಚರ್ಸ್ ಹ್ಯಾಂಡ್ ಬಿ ಫಾರ್ ಡ್ಯಾಶ್. ಬೆಂಡಿಂಗ್ ಇನ್ ದ ಆರ್ಚರ್ಸ್ ಹ್ಯಾಂಡ್. ಆರ್ಚರ್ಸ್ ಹ್ಯಾಂಡ್ ಅಂದರೆ ಬಿಲ್ಲುಗಾರನ ಕೈಯಲ್ಲಿ, ಅಂದರೆ ದೇವರ ಕೈಯಲ್ಲಿ ಬೆಂಡ್ ಆಗೋರು, ಬಾಗುವವರು ಯಾರು ಅಂದರೆ ಬಾಗೋದು ಯಾವುದಂದರೆ ಗ್ಲ್ಯಾಡ್ನೆಸ್, ಸಂತೋಷ. 5, ವಾಟ್ ಶುಡಂಟ್ ದ ಪೇರೆಂಟ್ಸ್ ಗಿವ್ ದೇರ್ ಚಿಲ್ಡ್ರನ್ ಅಕಾರ್ಡಿಂಗ್ ಟು ಖಲೀಲ್ ಗಿರ್ಬಾನ್? ಖಲೀಲ್ ಗಿರ್ಬಾನ್ ಅಂತಕ್ಕಂಥ ಕವಿ, ಅಂದರೆ ಈ ಆನ್ ಚಿಲ್ಡ್ರನ್ ಅಂತಕ್ಕಂಥ ಪೊಯಮನ್ನು ಬರೆದಂಥ ಕವಿಯವರ ಪ್ರಕಾರ ವಾಟ್ ಶುಡಂಟ್ ದ ಪೇರೆಂಟ್ಸ್ ಗಿವ್ ದೇರ್ ಚಿಲ್ಡ್ರನ್? ಮಕ್ಕಳಿಗೆ ಪೋಷಕರು ಏನನ್ನು ಕೊಡೋಕ್ಕೆ ಆಗೋದಿಲ್ಲ. ದೇರ್ ಥಾಟ್ಸ್, ತಮ್ಮ ವಿಚಾರಗಳನ್ನು ಮಕ್ಕಳ ಮೇಲೆ ಹೇರೋಕ್ಕೆ ಆಗೋದಿಲ್ಲ ಅಂತ ಖಲೀಲ್ ಗಿಬ್ರನ್ ಅವರು ಹೇಳ್ತಾ ಇದ್ದಾರೆ. ಇಲ್ಲಿ ದೇರ್ ಥಾಟ್ಸ್ ಅಂದರೆ ಪೋಷಕರು ತಮ್ಮ ವಿಚಾರಗಳನ್ನು, ತಮ್ಮ ಆಸೆಗಳನ್ನು ಮಕ್ಕಳ ಮೇಲೆ ಹೇರಬಾರ್ದು. 6, whom does living arrows refer to in the poem ಆನ್ ಚಿಲ್ಡ್ರನ್? ಆನ್ ಚಿಲ್ಡ್ರನ್ ಅಂತಕ್ಕಂಥ ಕವನದಲ್ಲಿ ಲಿವಿಂಗ್ ಆ್ಯರೋಸ್ ಅಂತ ಯಾವುದನ್ನು ರೆಫರ್ ಮಾಡಿದ್ದಾರೆ, ಯಾರನ್ನು ರೆಫರ್ ಮಾಡಿದ್ದಾರೆ? ಲಿವಿಂಗ್ ಆ್ಯರೋಸ್ ಅಂದರೆ ಜೀವಂತವಾದ ಬಾಣಗಳು. ಸೊ ಯಾರಿಗೆ? ಚಿಲ್ಡ್ರನ್, ಮಕ್ಕಳಿಗೆ ಲಿವಿಂಗ್ ಆ್ಯರೋಸ್ ಅಂತ ರೆಫರ್ ಮಾಡಿದ್ದಾರೆ. ನಾನಿಲ್ಲಿ ಕೇವಲ ಒಂದೊಂದು ಪದದಲ್ಲಿ ಉತ್ತರ ಕೊಟ್ಟಿದ್ದೀನಿ, ನೀವು ಅವುಗಳನ್ನು ಸೆಂಟೆನ್ಸ್ ಮಾಡಿ ಕೂಡ ಬರಿಬೋದು. ಚಿಲ್ಡ್ರನ್ಸ್ ಆರ್ ರೆಫರ್ ಟು ಲಿವಿಂಗ್ ಆ್ಯರೋಸ್ ಇನ್ ದ ಪೊಯಮ್ ಆನ್ ಚಿಲ್ಡ್ರನ್ ಅಂತ ಫುಲ್ ಸೆಂಟೆನ್ಸ್ ಮಾಡಿ ಬರೆದ್ರೆ ಒಳ್ಳೆಯದು. ಓಕೆ. ಕ್ವೆಶನ್ ನಂಬರ್ 7, ಅಕಾರ್ಡಿಂಗ್ ಟು ದ ಪ್ರಾಫೆಟ್ ವಾಟ್ ಮೇ ಬಿ ಗಿವನ್ ಟು ದ ಚಿಲ್ಡ್ರನ್? ಪ್ರಾಫೆಟ್ ಅಂದರೆ ಯಾರು? ಪ್ರವಾದಿಗಳು. ಸೊ ಪ್ರವಾದಿಯವರ ಪ್ರಕಾರ ಮಕ್ಕಳಿಗೆ ಏನು ಕೊಡಬೇಕು? ದ ಲವ್ ಆಫ್ ದ ಪೇರೆಂಟ್ಸ್, ಅಂದರೆ ತಂದೆ ತಾಯಿಯ ಪ್ರೀತಿಯನ್ನು ಕೊಡಬೇಕು, ಪೋಷಕರ ಪ್ರೀತಿ ಮಮಕಾರವನ್ನು ಕೊಡಬೇಕು ಅಂತ ಪ್ರವಾದಿಯವರು ಹೇಳ್ತಾರೆ. 8ನೇ ಕ್ವೆಶನ್, ಅಕಾರ್ಡಿಂಗ್ ಟು ದ ಸ್ಪೀಕರ್ ಆಫ್ ಆನ್ ಚಿಲ್ಡ್ರನ್ ದ ಒನ್ ಹೂ ಲವ್ಸ್ ಬೋತ್ ದ ಆ್ಯರೋ ಆ್ಯಂಡ್ ಬೋ ಈಸ್? ಈ ಕವನದ ಕವಿಯವರ ಪ್ರಕಾರ ಬಾಣ ಮತ್ತು ಬಿಲ್ಲುಗಳು ಅಂದರೆ ಪೋಷಕರನ್ನು ಮತ್ತು ಮಕ್ಕಳನ್ನು ಇಬ್ಬರನ್ನ ಪ್ರೀತಿಸೋರು ಯಾರು? ಇಲ್ಲಿ ಆಪ್ಷನ್ ಎ ದ ಆರ್ಚರ್, ಬಿ ದ ಪೇರೆಂಟ್ಸ್, ಸಿ ದ ಚಿಲ್ಡ್ರನ್ ಅಂತ ಇದೆ. ಸರಿಯಾದ ಉತ್ತರ ದ ಆರ್ಚರ್. ದ ಆರ್ಚರ್ ಅಂದರೆ ಬಿಲ್ಲುಗಾರ. ಇಲ್ಲಿ ಬಿಲ್ಲುಗಾರ ಅಂದರೆ ಯಾರು? ದೇವರು. ಮೂವ್ ಟು ದ ನೆಕ್ಸ್ಟ್ ಕ್ವೆಶನ್, ವಾಟ್ ಡು ದ ಚಿಲ್ಡ್ರನ್ ಹ್ಯಾವ್ ವಿತ್ ದೆಮ್? ಮಕ್ಕಳು ಏನನ್ನು ಹೊಂದಿರ್ತಾರೆ, ಮಕ್ಕಳ ಹತ್ರ ಏನಿರುತ್ತೆ ಅಂತಕ್ಕಂಥದ್ದು.
ಮಕ್ಕಳು ತಮ್ಮದೇ ಅಂತ ಒಂದು ಡಿಸೈರ್ಸ್ ಮತ್ತು ಥಾಟ್ಸನ್ನು ಹೊಂದಿರ್ತಾರೆ. ಡಿಸೈರ್ಸ್ ಅಂದರೆ ಆಸೆಗಳು, ಬಯಕೆಗಳು. ಥಾಟ್ಸ್ ಅಂದರೆ ವಿಚಾರಗಳು, ಆಲೋಚನೆಗಳು. ಕ್ವೆಶ್ಚನ್ ನಂಬರ್ 10. ಇನ್ ಆನ್ ಚಿಲ್ಡ್ರನ್ ಯು ಮೇ ಗಿವನ್ ದೆಮ್ ಯುವರ್ ಲವ್ ಬಟ್ ನಾಟ್ ಯುವರ್ ಡ್ಯಾಶ್ ಡ್ಯಾಶ್. ಆನ್ ಚಿಲ್ಡ್ರನ್ ಅಂತಕ್ಕಂಥ ಕವನದಲ್ಲಿ ಮಕ್ಕಳಿಗೆ ನೀವು ಪ್ರೀತಿಯನ್ನು ಕೊಡ್ಬೋದು, ಆದರೆ ಏನನ್ನು ಕೊಡೋಕ್ಕಾಗೋದಿಲ್ಲ, ಏನನ್ನು ಕೊಡಬಾರ್ದು ಅಂತ ಡ್ಯಾಶ್ ಕೊಟ್ಟಿದ್ದಾರೆ. ಸೊ ಡ್ರೀಮ್ಸ್ ಕೊಡಬಾರ್ದಾ, ಥಾಟ್ಸ್ ಕೊಡಬಾರ್ದಾ, ಗ್ಲ್ಯಾಡ್ನೆಸ್ ಕೊಡಬಾರ್ದಾ? ಆಪ್ಷನ್ ಬಿ ಥಾಟ್ಸ್. ಅಂದರೆ ಪೋಷಕರಾದವರು, ತಂದೆ ತಾಯಿಯಾದವರು ಮಕ್ಕಳಿಗೆ ಪ್ರೀತಿಯನ್ನು ಕೊಡಬೇಕು, ಬಟ್ ತಮ್ಮ ವಿಚಾರಗಳನ್ನು, ತಮ್ಮ ಆಸೆಗಳನ್ನ ಮಕ್ಕಳ ಮೇಲೆ ಹೇರಬಾರ್ದು. ಅವುಗಳೇ ಥಾಟ್ಸ್. 11. ಹೌ ಡಸ್ ದ ಲೈಫ್ ಗೋ ಆನ್. ಜೀವನ ಯಾವ ಥರ ಹೋಗ್ತಾ ಇರುತ್ತೆ, ಯಾವ ಥರ ನಡೀತಾ ಇರುತ್ತೆ. ದ ಲೈಫ್ ಆಲ್ವೇಸ್ ಗೋಸ್ ಫಾರ್ವರ್ಡ್ ಆ್ಯಂಡ್ ನೆವರ್ ಬ್ಯಾಕ್ವರ್ಡ್ಸ್. ಜೀವನ ಅನ್ನೋದು ಯಾವಾಗಲೂ ಮುಂದಕ್ಕೆ ಹೋಗ್ತಾ ಇರುತ್ತೆ, ಯಾವುದೇ ಕಾರಣಕ್ಕೂ ವಾಪಸ್ ಬರೋದಿಲ್ಲ. ಅಂದರೆ ಕಳೆದ ದಿನಗಳು ಮತ್ತೆ ಬರೋದಿಲ್ಲ ಅಂತಕ್ಕಂಥ ಒಂದು ಅರ್ಥ. ಫಾರ್ವರ್ಡ್ ಅಂದರೆ ಮುಂದ್ಗಡೆ, ಬ್ಯಾಕ್ವರ್ಡ್ ಅಂದರೆ ಹಿಂದ್ಗಡೆ. ಸೊ ಕ್ವೆಶ್ಚನ್ 12. ವಾಟ್ ಡಸ್ ಲಿವಿಂಗ್ ಆ್ಯರೋಸ್ ರೆಫರ್ ಟು ಇನ್ ಆನ್ ಚಿಲ್ಡ್ರನ್. ಆನ್ ಚಿಲ್ಡ್ರನ್ ಅಂತಕ್ಕಂಥ ಕವನದಲ್ಲಿ ಲಿವಿಂಗ್ ಆ್ಯರೋಸ್, ಜೀವಂತ ಬಾಣಗಳು ಅಂತ ಯಾರನ್ನ ಕರೆದಿದ್ದಾರೆ? ಆನ್ಸರ್ ಚಿಲ್ಡ್ರನ್. ಮಕ್ಕಳನ್ನು ಜೀವಂತ ಬಾಣಗಳು ಅಂತ ಈ ಕವನದಲ್ಲಿ ಕರೆದಿದ್ದಾರೆ. ನೆಕ್ಸ್ಟ್ 13th. ಹೂ ಆರ್ ರೆಫರ್ಡ್ ಟು ಆ್ಯಸ್ ಬೌಸ್ ಆ್ಯಂಡ್ ಆ್ಯರೋಸ್ ಇನ್ ದ ಪೊಯಮ್ ಆನ್ ಚಿಲ್ಡ್ರನ್. ಆನ್ ಚಿಲ್ಡ್ರನ್ ಅಂತಕ್ಕಂಥ ಕವನದಲ್ಲಿ ಬೌಸ್ ಅಂತ ಯಾರನ್ನು ಕರೆದಿದ್ದಾರೆ, ಆ್ಯರೋಸ್ ಅಂತ ಯಾರನ್ನ ಕರೆದಿದ್ದಾರೆ? ಇಲ್ಲಿ ಬೌಸ್ ಅಂದರೆ ಏನು? ಬಿಲ್ಲುಗಳು. ಆ್ಯರೋಸ್ ಅಂದರೆ ಬಾಣಗಳು. ಬಿಲ್ಲುಗಳು ಮತ್ತು ಬಾಣಗಳು ಅಂತ ಯಾರನ್ನ ಕರೆದಿದ್ದಾರೆ? ಬೌಸ್ ಆರ್ ದ ಪೇರೆಂಟ್ಸ್ ಆ್ಯಂಡ್ ಆ್ಯರೋಸ್ ಆರ್ ದ ಚಿಲ್ಡ್ರನ್. ಇಲ್ಲಿ ಬಿಲ್ಲುಗಳಂದರೆ ಯಾರು? ಪೋಷಕರು, ತಂದೆ ತಾಯಿಗಳು. ಆ್ಯರೋಸ್, ಬಾಣಗಳಂದರೆ ಯಾರು? ಮಕ್ಕಳು, ದ ಚಿಲ್ಡ್ರನ್. ಕ್ವೆಶ್ಚನ್ ನಂಬರ್ 14. ಹೂ ಈಸ್ ಸ್ಟೇಬಲ್ ಲೈಕ್ ದ ಬೌ ಇನ್ ಆನ್ ಚಿಲ್ಡ್ರನ್. ಆನ್ ಚಿಲ್ಡ್ರನ್ ಅಂತಕ್ಕಂಥ ಕವನದಲ್ಲಿ ಈ ಬಿಲ್ಲಿನ ಥರ ಸ್ಥಿರವಾಗಿರುವವರು, ಗಟ್ಟಿಯಾಗಿರುವವರು ಯಾರು? ಪೇರೆಂಟ್ಸ್. ಸ್ಟೇಬಲ್ ಆಗಿರ್ತಾರೆ, ಸ್ಥಿರವಾಗಿರ್ತಾರೆ ಅಂತ. 15. ಹೌ ಶುಡ್ ಪೇರೆಂಟ್ಸ್ ರೈಸ್ ದೇರ್ ಚಿಲ್ಡ್ರನ್ ಅಕಾರ್ಡಿಂಗ್ ಟು ದಿ ಸ್ಪೀಕರ್ ಆಫ್ ಆನ್ ಚಿಲ್ಡ್ರನ್. ಆನ್ ಚಿಲ್ಡ್ರನ್ ಅಂತಕ್ಕಂಥ ಕವನದ ಕವಿಯ ಪ್ರಕಾರ ಪೋಷಕರು ಮಕ್ಕಳನ್ನು ಯಾವ ಥರ ಬೆಳೆಸಬೇಕು? ಪೇರೆಂಟ್ಸ್ ನೀಡ್ ಟು ಬಿ ಗುಡ್ ಸ್ಟೇಬಲ್ ರೋಲ್ ಮಾಡೆಲ್ಸ್ ಫಾರ್ ದ ಚಿಲ್ಡ್ರನ್. ಪೋಷಕರಾದರೂ ತಮ್ಮ ಮಕ್ಕಳಿಗೆ ಆದರ್ಶ ಮಾದರಿಗಳಾಗಿರಬೇಕು, ಆದರ್ಶ ವ್ಯಕ್ತಿಗಳಾಗಿರಬೇಕು. ದ ಪೋಯೆಟ್ ವಾಂಟ್ಸ್ ಪೇರೆಂಟ್ಸ್ ಟು ಗೈಡ್ ದೇರ್ ಚಿಲ್ಡ್ರನ್ ಥ್ರೂ ಲವ್ ಆ್ಯಂಡ್ ನಾಟ್ ಕಂಟ್ರೋಲ್ ದೆಮ್ ಆರ್ ದೇರ್ ಥಾಟ್ಸ್. ಪೋಷಕರಾದರೂ ತಮ್ಮ ಮಕ್ಕಳಿಗೆ ಪ್ರೀತಿಯಿಂದ ತಿಳಿಸಿಕೊಡಬೇಕು ಹೊರತು ಯಾವುದೇ ಕಾರಣಕ್ಕೂ ಅವರನ್ನು ತಮ್ಮ ನಿಯಂತ್ರಣದಲ್ಲಿ ಇಡೋದಾಗಲಿ, ತಮ್ಮ ವಿಚಾರಗಳನ್ನು ಹೇರೋದಾಗಲಿ ಮಾಡಬಾರ್ದು. ಈ ಥರ ಪೋಷಕರು ಮಕ್ಕಳನ್ನು ಬೆಳೆಸಬೇಕು ಅಂತ ಈ ಕವನದ ಕವಿಯವರು ಹೇಳ್ತಾ ಇದ್ದಾರೆ. ಇನ್ನು 16. ವಾಟ್ ಆಟಿಟ್ಯೂಡ್ ಶುಡ್ ಪೇರೆಂಟ್ಸ್ ಹ್ಯಾವ್ ಟುವಾರ್ಡ್ ದೇರ್ ಚಿಲ್ಡ್ರನ್. ಅಂದರೆ ಇಲ್ಲಿ ನೋಡಿ ಪ್ರಶ್ನೆ ಹೇಗಿದೆ, ಅಕಾರ್ಡಿಂಗ್ ಟು ದ ಸ್ಪೀಕರ್ ಪ್ರಾಫಿಟ್ ಅಂತ ಕೊಟ್ಟಿದ್ದಾರೆ. ಅಂದರೆ ಪ್ರಾಫಿಟ್ ಅಂದರೆ ಪ್ರವಾದಿಗಳು. ಪ್ರವಾದಿಯವರ ಪ್ರಕಾರ ಪೋಷಕರು ಮಕ್ಕಳ ಕಡೆಗೆ ತಮ್ಮ ಯಾವ ಥರ ಒಂದು ವಿಚಾರಗಳಿರುತ್ತೆ, ಯಾವ ಥರ ತಮ್ಮ ಒಂದು ಆಟಿಟ್ಯೂಡ್ ಇರುತ್ತೆ, ಮಕ್ಕಳ ಬಗ್ಗೆ ಪೋಷಕರಿಗಿರ್ತಕ್ಕಂಥ ಆಟಿಟ್ಯೂಡ್. ದ ಪೇರೆಂಟ್ಸ್ ಶುಡ್ ಲವ್ ದೇರ್ ಚಿಲ್ಡ್ರನ್ ವಿಥೌಟ್ ಬೈಂಡಿಂಗ್ ದೆಮ್ ವಿತ್ ದೇರ್ ಓನ್ ಥಾಟ್ಸ್. ಪೋಷಕರು ಏನು ಮಾಡ್ತಾರೆ? ಮಕ್ಕಳನ್ನು ಅತಿಯಾಗಿ ಪ್ರೀತಿ ಮಾಡಿ ತಮ್ಮ ಪ್ರಕಾರನೇ ಬೆಂಡ್ ಮಾಡಬೇಕು ಅಂತ ಬಯಸ್ತಾರೆ. ದ ಪೇರೆಂಟ್ಸ್ ಲವ್ ಕುಡ್ ಮೇಕ್ ದೆಮ್ ಲೈಕ್ ದೇರ್ ಚಿಲ್ಡ್ರನ್. ಪೋಷಕರು ಮಾಡ್ತಕ್ಕಂಥ ಪ್ರೀತಿಯಿಂದ ತಮ್ಮ ಮಕ್ಕಳ ಥರ ಅವರು ಪ್ರೀತಿಸ್ಬೋದು. ಬಟ್ ಶುಡ್ ನಾಟ್ ಮೇಕ್ ದೇರ್ ಚಿಲ್ಡ್ರನ್ ಬಿಕಮ್ ಲೈಕ್ ದೆಮ್ ಸೆಲ್ಸ್. ಮಕ್ಕಳನ್ನ ಪ್ರೀತಿ ಮಾಡಿ, ಬಟ್ ನಿಮ್ಮ ಥರನೇ ಅವರನ್ನು ಬೆಳೆಸಬೇಡಿ. ಅಂದರೆ ಅವರದೇ ಆದ ವಿಚಾರಗಳು, ಅವರದೇ ಆದ ಆಸೆಗಳು, ಅವರದೇ ಆದ ಗುರಿಗಳಿರುತ್ತೆ, ಆ ಪ್ರಕಾರ ಅವರಿಗೆ ಬೆಳೀಲಿಕ್ಕೆ ಬಿಡಬೇಕು ಹೊರತು ನಮ್ಮ ವಿಚಾರಗಳು, ನಮ್ಮ ಗುರಿಗಳು ಅವ್ರ ಮೇಲೆ ಹೇರಬಾರ್ದು. ಈ ಥರದ ಆಟಿಟ್ಯೂಡ್ ನಮ್ಮ ಪೇರೆಂಟ್ಸ್ ಹತ್ರ ಇರಬಾರ್ದು ಅಂತ ಈ ಕವನದಲ್ಲಿ ಪ್ರವಾದಿಯವರು, ಪ್ರೊಫೆಟ್ಸ್ ಅವರು ಹೇಳ್ತಾರೆ. ಸೊ ಇಷ್ಟು ಇವತ್ತಿನ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡಿದಂಥ ಇಂಪಾರ್ಟೆಂಟ್ ಕ್ವೆಶನ್ಸ್. ಈಗಾಗಲೇ ಈ ಒಂದು ಪದ್ಯದ ಕನ್ನಡ ಸಾರಾಂಶ, ಇಂಗ್ಲೀಷ್ ಸಾರಾಂಶ ಮತ್ತು ಈ ಪದ್ಯಗಳಿಂದ ಬರ್ತಕ್ಕಂಥ 2 ಅಂಕದ್ದು, 3 ಅಂಕದ್ದು, 4 ಅಂಕದ ಲಾಂಗ್ ಕ್ವಶನ್ಸ್ಗಳನ್ನು ಕೂಡ ನಾವು ನೋಟ್ಸನ್ನು ಪ್ರೊವೈಡ್ ಮಾಡಿದ್ವಿ. ಸೊ ಆ ನೋಟ್ಸನ್ನು ಪಡ್ಕೋಬೇಕಂದ್ರೆ ಅದರ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಅಲ್ಲಿ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿಕೊಂಡು ನೀವು ಎಕ್ಸಾಮ್ಗೆ ಪ್ರಿಪೇರ್ ಆಗ್ಬೋದು. ಇವತ್ತಿನ ಕ್ಲಾಸ್ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ ರೂಪದಲ್ಲಿ ಕೊಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ,
ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್. ಸಬ್ಸ್ಕ್ರೈಬ್ ನಾವು.